Hello students, this is Rupashri from TGI DCT Coaching Center. So ಇವತ್ತಿನ ವಿಡಿಯೋದಲ್ಲಿ ಇಂಪ್ಯಾಕ್ಟ್ ಆಫ್ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ರೌಂಡ್ 1 ಅಲ್ಲಿ ಚಾಯ್ಸ್ 1 ಅನ್ನ ಕ್ಲಿಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಂದರೆ ನಿಮಗೆ ಸಿಕ್ಕಿರೋ ಕಾಲೇಜಸ್ಗಳು ನಿಮಗೆ ಸ್ಯಾಟಿಸ್ಫೈ ಇಲ್ಲ, ಸೊ ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಮುಂಚೆ ಈ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊಂಡು ಅದಾದ ನಂತರ ನಿಮಗೆ ಯಾವ್ದು ಸೂಟೇಬಲ್ ಆಗುತ್ತೆ ಸೊ ಪ್ರಾಪರ್ ಆಗಿರೋ ಚಾಯ್ಸಸ್ನ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋನ ಟಿಲ್ ದ ಎಂಡ್ವರೆಗೂ ನೋಡಿ. ಯಾಕೆ ಅಂದರೆ ಸಪೋಸ್ ನೀವೇನಾದರೂ KEAಗೆ ಫೀಸನ್ನ ಗೌರ್ಮೆಂಟ್ ಫೀಸನ್ನ ಕಡಿಮೆ ಕಟ್ಟಿರ್ತೀರಾ, ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಏನಾದರೂ ಅನ್ಏಡೆಡ್ ಕಾಲೇಜಸ್ ಸಿಕ್ಕರೆ ಫೀಸ್ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಆ ಎಕ್ಸ್ಟ್ರಾ ಡಿಫ್ರೆನ್ಸ್ ಅಮೌಂಟ್ ಏನು ಅನ್ನೋದ್ರ ಬಗ್ಗೆ ಇರ್ಬೋದು, ಅಥವಾ ನೀವು ಅನ್ಏಡೆಡ್ಗೆ ಫೀಸನ್ನ ಪೇ ಮಾಡಿರ್ತೀರಾ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಗೌರ್ಮೆಂಟ್ ಕಾಲೇಜ್ ಅಲಾಟ್ ಆದರೆ ಈಗಾಗಲೇ ನೀವು KEAಗೆ ಅತಿ ಹೆಚ್ಚು ಫೀಸ್ ಪೇ ಮಾಡಿರ್ತೀರಾ, KEAನೇ ನಿಮಗೆ ರಿಫಂಡ್ ಮಾಡಬೇಕಾಗತ್ತೆ. 5K ಸಬ್ಸ್ಟ್ರಾಕ್ಟ್ ಆಗಿ ಬರುತ್ತಾ ಬರಲ್ವಾ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ನೀವು ರೌಂಡ್ 1 ಹೋಗ್ಬೇಕಾ ರೌಂಡ್ 2 ಹೋಗ್ಬೇಕಾ ಅಂತೇಳಿ ತಿಳ್ಕೊಳ್ಳೋದಕ್ಕೆ. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಈ 3 ಚಾಯ್ಸಸ್ಗಳ ಬಗ್ಗೆ ತಿಳ್ಕೊಂಡು ಲೇಟರ್ ನೀವು ಚಾಯ್ಸಸ್ನ ಎಂಟ್ರಿ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ಅದರ್ವೈಸ್ ನೀವು ಸುಮ್ಮನೆ ಲಾಸ್ ಬೇರ್ ಮಾಡಬೇಕಾಗತ್ತೆ. ಅದರ್ವೈಸ್ ನಿಮಗೆ ಕಾಲೇಜ್ಗಳು ಮಿಸ್ ಮ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಸ್ಟೂಡೆಂಟ್ಸ್. ಜೊತೆಗೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇದರ ರಿಲೇಟೆಡ್ ಸಾಕಷ್ಟು ಇನ್ಫಾರ್ಮೇಷನ್ ವಿಡಿಯೋಸ್ಗಳಿದೆ. ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಆಟೋನಮಸ್ ಅಂದರೆ VTU ಅಂದರೆ ಏನಿರ್ಬೋದು, ಏಡೆಡ್ ಅನ್ಏಡೆಡ್ ಕಾಲೇಜ್ಗಳು ಅಂತಂದರೆ ಏನು, ಯಾವುದೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ, ಈ ಥರ ಸಾಕಷ್ಟು ವಿಡಿಯೋಸ್ ಲಿಂಕ್ಗಳನ್ನ ಇದೇ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ ವಿಡಿಯೋಸ್ನ ವಾಚ್ ಮಾಡಿ ಇದರ ಬೆನಿಫಿಟ್ಸ್ನ ತಗೊಳ್ಳಿ ಸ್ಟೂಡೆಂಟ್ಸ್. ಸೊ ಇವಾಗ ಇಂಪ್ಯಾಕ್ಟ್ ಆಫ್ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ನೋಡೋಣ. ಸೊ ಫಸ್ಟು ನಾನು ಚಾಯ್ಸ್ 2 ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಚಾಯ್ಸ್ 3ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ರೌಂಡ್ ರಿಸಲ್ಟಲ್ಲಿ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಆ ಕಾಲೇಜ್ಗೆ ಎಷ್ಟು ಫೀಸ್ ಪೇ ಮಾಡಬೇಕು ಅನ್ನೋದು ಕೂಡ ಅವರು ನಿಮಗೆ KEAಯಿಂದ ಮೆನ್ಷನ್ ಮಾಡಿರ್ತಾರೆ. ಈಗ ಈ ರಿಸಲ್ಟ್ ಬಂದಮೇಲೆ ನಿಮ್ಮ ಕಣ್ಣು ಮುಂದೆ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಕ್ಲಿಕ್ ಮಾಡೋದು. ಸೊ ಈ 4ರಲ್ಲಿ ಚಾಯ್ಸ್ 1 ಕ್ಲಿಕ್ ಮಾಡಿದ್ರೆ ನೀವು ರೌಂಡ್ 1ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ದಂಗೆ ಇರುತ್ತೆ. ಚಾಯ್ಸ್ 2 ಮತ್ತು ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ನೀವು ರೌಂಡ್ 2 ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಯಾರೆಲ್ಲ ಚಾಯ್ಸ್ 4 ಕ್ಲಿಕ್ ಮಾಡ್ತೀರಾ ನೀವು ಟೋಟಲಿ DCTಯಿಂದ ಹೊರಗಡೆ ಹೋಗ್ತೀರಾ. ಸೊ ಸಪೋಸ್ ನೀವು ಈಗಾಗಲೇ ಪೇಮೆಂಟ್ ಫೀಸನ್ನು ಪೇ ಮಾಡಿ ನೀವು ಈಗಾಗಲೇ ಕಾಲೇಜನ್ನ ಜಾಯಿನ್ ಆಗಿದ್ದರೆ ಸೊ ನೀವು ಚಾಯ್ಸ್ 4 ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್, ಸೊ ದಟ್ ನಿಮಗೆ ಅಲಾಟ್ ಆಗಿರೋ ಕಾಲೇಜು ಸೀಟ್ ಮೆಟ್ರಿಕ್ಸಲ್ಲಿ ಬರ್ತದೆ. ಈಗ ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಅಲಾಟೆಡ್ ಕಾಲೇಜು ಹೋಲ್ಡಿಗೆ ಹೋಗುತ್ತೆ. ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಹೋಲ್ಡ್ಗೆ ಹೋಗುತ್ತೆ. ಹೋಲ್ಡ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ 1, 2, 3. ಸೊ ನಾನು ಈ ಎಕ್ಸಾಂಪಲ್ ತಗೊಳ್ತೀನಿ. 1, 2, 3, 4, 5, 6, 7, 8. ಫಾರ್ ಎಕ್ಸಾಂಪಲ್ ನಿಮಗೆ 4th ಕಾಲೇಜ್ ಅಲಾಟ್ ಆಗಿದೆ, ಆದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. 4th ಕಾಲೇಜ್ ಅಲಾಟ್ ಆಗಿದ್ರೆ ನೀವು ಹೋಪ್ ಇರುತ್ತೆ ನಿಮಗೆ, ಇಲ್ಲ ನನಗೆ 3rd ಅಥವಾ 2nd ಅಥವಾ ನೀವು ಹಾಕಿರೋ ಫಸ್ಟ್ ಕಾಲೇಜ್ಗಳು ಈ ಕಾಲೇಜ್ಗಳಲ್ಲಿ ಯಾವಾದರೂ ನಮಗೆ ಸಿಗುತ್ತೇನೋ ಅನ್ನೋ ಹೋಪ್ಸ್ ನಿಮ್ಮ ಹತ್ರ ಇದ್ದರೆ ಆವಾಗ ನೀವು ಚಾಯ್ಸ್ 2 ಕ್ಲಿಕ್ ಮಾಡಿ. ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ಇದರ ಅರ್ಥ ಏನು ಅಂದರೆ ವೆರಿ ಸಿಂಪಲ್ ಆಗಿ ಹೇಳೋದಾದರೆ, ಈಗ ನೀವು ಯಾವುದೋ ಒಂದು ಶಾಪಿಂಗ್ ಹೋಗಿರ್ತೀರಾ, ಆ ಶಾಪಿಂಗ್ ಹೋದಾಗ ನಿಮಗೆ ಯಾವುದೋ ಒಂದು ಡ್ರೆಸ್ ಲೈಕ್ ಆಗಿರುತ್ತೆ. ಆವಾಗ ನೀವೇನು ಮಾಡ್ತೀರಾ, ಆ ಡ್ರೆಸ್ಸನ್ನು ಕೈಯಲ್ಲಿ ಇಟ್ಕೊಂಡು ಮತ್ತು ಉಳಿದಿರೋ ಎಲ್ಲ ಡ್ರೆಸ್ಗಳನ್ನ ನೋಡ್ಕೊಂಬರ್ತೀರಾ. ಈ ಡ್ರೆಸ್ಗಿನ್ನ ಚೆನ್ನಾಗಿರೋ ಡ್ರೆಸ್ ಸಿಕ್ಕರೆ ಇದನ್ನು ನೀವು ಕ್ವಿಟ್ ಮಾಡಿ ಇನ್ನು ಒಂದು ಡ್ರೆಸ್ನ ತೊಗೊಂಡು ಬರ್ತೀರಾ. ಸಪೋಸ್ ನಿಮ್ಮ ಕೈಯಲ್ಲಿರೋದಕ್ಕಿಂತ ನಿಮ್ಗೆ ಬೇರೆ ಡ್ರೆಸ್ಸಸ್ಗಳು ಇಷ್ಟ ಆಗಿಲ್ಲ ಅಂದರೆ ಸೊ ಅಟ್ಲೀಸ್ಟ್ ಕೈಯಲ್ಲಿರೋದಾದರೂ ನಿಮಗೆ ಅಂತಲೇ ಡಿಫೈನ್ ಆಗಿಬಿಟ್ಟಿರುತ್ತೆ. ಸಪೋಸ್ ನೀವೇನಾದರೂ ಅದನ್ನು ಬಿಟ್ಬಿಟ್ರೆ ಬೇರೆ ಯಾರಾದರೂ ಕಸ್ಟಮರ್ ಬಂದು ಆ ಡ್ರೆಸ್ಸನ್ನು ತಗೊಂಡೋಗೋ ಸಾಧ್ಯತೆ ಇರುತ್ತೆ. ಸೊ ಅದೇ ಇದರ ಮೀನಿಂಗು. ಚಾಯ್ಸ್ 2 ಅಂತ ಕ್ಲಿಕ್ ಮಾಡಿದ್ರೆ ಲೈಕ್ ಯು ಆರ್
ಕಾಲೇಜ್ನ ನಿಮ್ಮ ಹೋಲ್ಡಲ್ಲಿ ಇಟ್ಕೊಂಡಂಗೆ. ಹೋಲ್ಡಲ್ಲಿ ಇಟ್ಕೋಬೇಕು ಅಂತ ಅಂದರೆ ಸುಮ್ಮನೆ ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ಸಾಕಾಗಲ್ಲ. ಚಾಯ್ಸ್ 2 ಕ್ಲಿಕ್ ಮಾಡಿದ್ಮೇಲೆ KEAಗೆ ನೀವು ಫೀಸನ್ನು ಪೇ ಮಾಡಲೇಬೇಕು. ಪೇ ಮಾಡಿದ್ರೆ ಮಾತ್ರ ನಿಮ್ಮ ಕೈಯಲ್ಲಿ ಹೋಲ್ಡಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸಪೋಸ್ ನೀವು ಹೋಲ್ಡಲ್ಲಿ ಇಟ್ಕೊಳ್ತೀರಾ, ನೆಕ್ಸ್ಟ್ ರೌಂಡ್ ರಿಸಲ್ಟಲ್ಲಿ ಇದರ ಮೇಲ್ಗಡೆ ಇರೋ ಕಾಲೇಜಸ್ಗಳೇ ಬರುತ್ತೆ. ಯಾವ ಕಾರಣಕ್ಕೂ ಈ ಹೋಲ್ಡಲ್ಲಿ ಇರೋ ಕಾಲೇಜಂತೂ ಕ್ಯಾನ್ಸಲ್ ಆಗಲ್ಲ, ಇದ್ರ ಕೆಳಗಡೆ ಇರೋ ಕಾಲೇಜ್ಗಂತೂ ಹೋಗೋದಿಲ್ಲ. ಇನ್ನು ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ಎಡಿಟಿಂಗ್ ಆಗೋದಿಲ್ಲ. ಸೊ ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಅನೌನ್ಸ್ ಆದಮೇಲೆ ನಿಮ್ಗೊಂದು ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ರಲ್ಲ, ಅದೇ ನಿಮಗೆ ಫೈನಲ್ ಆಗಿರುತ್ತೆ. ಸೊ ಈಗ ಬಂದು ಇಲ್ಲ ನಾನು 5th ತೆಗೆದು ಇಲ್ಲಿ ಹಾಕ್ತೀನಿ, 3rd ತೆಗೆದು ಇಲ್ಲಿ ಹಾಕ್ತೀನಿ, ಅಥವಾ ಯಾವುದೋ ಡಿಲೀಟ್ ಮಾಡ್ತೀನಿ ಅಂದರೆ ನಿಮಗೆ ಆಪ್ಷನ್ ಇರೋದಿಲ್ಲ. ಮೋಸ್ಟ್ ಪ್ರಾಬಬಲಿ ಡಿಲೀಟಿಗೆ ನಿಮಗೆ ಆಪ್ಷನ್ ಕೊಡ್ಬೋದೇ ವಿನಃ ಸೊ ಆರ್ಡರ್ ಚೇಂಜ್ ಮಾಡೋದಕ್ಕೆ ಅಥವಾ ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಇರಲ್ಲ. ನಿಮ್ದು ಹೇಗಿದೆ ಹಾಗೆ ಇರುತ್ತೆ. ಬಟ್ ಇನ್ನೊಂದ್ಸರಿ ರೀಚೆಕ್ ಆಗುತ್ತೆ. ಇದಕ್ಕಿಂತ ಮೇಲ್ಗಡೆ ಇರೋ ಕಾಲೇಜು ಯಾರಾದರೂ ನಿಮ್ಗಿನ್ನ ಚೆನ್ನಾಗಿ ರ್ಯಾಂಕ್ ತೆಗೆದಿರೋ ಸ್ಟೂಡೆಂಟ್ಸು ಆ ಕಾಲೇಜಿಗೆ KEA ಫೀಸ್ ಕಟ್ಟದಲೆ ಅಥವಾ ಅವರೇ ಕಾಲೇಜನ್ನು ಕ್ಯಾನ್ಸಲೇಷನ್ ಮಾಡಿಕೊಂಡಿದ್ರೆ ಆವಾಗ ಅಂಥ ಕಾಲೇಜಸ್ಗಳು ನಿಮ್ಮ ಅಪ್ಪರ್ ಲೆವೆಲಲ್ಲಿರೋ ಕಾಲೇಜಸ್ಗಳು ಸಿಗುತ್ತೆ ವಿನಃ ಯಾವ ಕಾರಣಕ್ಕೂ ಲೋಯರ್ ಲೆವೆಲಲ್ಲಿ ಇರೋ ಕಾಲೇಜಸ್ಗಳು ಅಂದರೆ ಲೋಯರ್ ಪ್ರಿಯಾರಿಟಿಯಲ್ಲಿರೋ ಕಾಲೇಜಸ್ಗಳು ಸಿಗೋದಿಲ್ಲ. ಸೊ ಹೋಲ್ಡಲ್ಲಿ ಇರುತ್ತೆ. ಇನ್ನು ನೀವು ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ಆ ಕಾಲೇಜನ್ನ ಬಿಟ್ಕೊಟ್ಟಂಗೆ. ಸೊ ಆ ಕಾಲೇಜು ಮತ್ತೆ ನೆಕ್ಸ್ಟ್ ರೌಂಡಲ್ಲಿ ಸಿಗಬಹುದು, ಸಿಗದಲೇ ಇರಬಹುದು, ಸಿಗದಲೇ ಇರೋ ಚಾನ್ಸಸ್ಸೇ ಅತಿ ಹೆಚ್ಚಾಗಿರುತ್ತೆ. ಸೊ ಟೋಟಲಿ ನೀವು ಕ್ಯಾನ್ಸಲ್ ಮಾಡ್ಕೊಳ್ತೀರಾ ನಿಮ್ಮ ಸೀಟನ್ನು. ಸೊ ನೀವು ಟೋಟಲಿ ಪ್ಯೂರ್ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಹಾಗಾದರೆ ಈಗ ಚಾಯ್ಸ್ 2 ಯಾರೆಲ್ಲ ಕ್ಲಿಕ್ ಮಾಡಿದ್ದೀರಾ, ಚಾಯ್ಸ್ 2 ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮಗೆ ಚಲನ್ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಆಫ್ಟರ್ ಸಮ್ ಅವರ್ಸ್ ವೆಯ್ಟ್ ಮಾಡಿರಿ, ಸಡನ್ನಾಗಿ ಪ್ಯಾನಿಕ್ ಆಗಬೇಡ್ರಿ. ಆಫ್ಟರ್ ಸಮ್ ಅವರ್ಸ್ ಡೌನ್ಲೋಡ್ ಮಾಡಿ 3 ಕಾಪಿ ಡೌನ್ಲೋಡ್ ಆಗುತ್ತೆ. ಒಂದು ಬಂದು ಬ್ಯಾಂಕಿಗೆ, ಇನ್ನೊಂದು ಕಾಪಿ ಬಂದು ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ಗೆ, ಇನ್ನೊಂದು ಕಾಪಿ ಬಂದು ಸ್ಟೂಡೆಂಟ್ ರೆಫರೆನ್ಸಿಗಿರುತ್ತೆ. ಈ ಸ್ಟೂಡೆಂಟ್ ರೆಫರೆನ್ಸಿಗಿರೋ ಸ್ಲಿಪ್ಪನ್ನು ಕ್ಲೀನಾಗಿ ಮೇಂಟೈನ್ ಮಾಡಿ. ಏನಕ್ಕೆ ಅಂದರೆ ನೆಕ್ಸ್ಟ್ ನೀವು ಬ್ಯಾಂಕ್ ಲೋನ್ಗಳಿಗೆ ಹೋದರೆ ಆವಾಗ ಉಪಯೋಗಕ್ಕೆ ಬರುತ್ತೆ. ಇನ್ ಫ್ಯೂಚರಲ್ಲಿ ಯಾವಾಗ ಬೇಕಾದರೂ ಸ್ಲಿಪ್ಸ್ಗಳು ಬೇಕಾಗ್ತದೆ ಸ್ಟೂಡೆಂಟ್ಸ್. ಇನ್ನು ಯಾರೆಲ್ಲ ನೀವು ಡೌನ್ಲೋಡ್ ಮಾಡ್ತೀರಾ KEAಗೆ ಆ್ಯಸ್ ಯೂಶುವಲ್ ಫೀಸ್ ಪೇ ಮಾಡ್ತೀರಾ, ಆದರೆ ನಿಮಗೆ ಯಾವ ಕಾರಣಕ್ಕೂ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಬರೋದಿಲ್ಲ. ನೀವೆಷ್ಟೇ ಆರ್ಡರ್ ಮಾಡಿದ್ರೂ ಬರೋದಿಲ್ಲ. ಯಾಕಂದರೆ ಚಾಯ್ಸ್ 2 ಕೊಟ್ಟಿದ್ದೀರಾ. ಜಸ್ಟ್ ಯು ಆರ್ ಹೋಲ್ಡಿಂಗ್ ದ ಸೀಟ್. ನೀವು ಆ ಕಾಲೇಜಿಗೆ ಮತ್ತೆ ವಾಪಸ್ ಹೋಗ್ಲಿಕ್ಕೆ ಬರೋದಿಲ್ಲ. ಸೊ ಆದರೆ ರಿಸಲ್ಟ್ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಕಾಲೇಜ್ ಅಡ್ಮಿಷನ್ ಆರ್ಡರ್ ಮಾಡೋಂಗಿಲ್ಲ, ಕಾಲೇಜಿಗೆ ಜಾಯಿನ್ ಆಗೋಂಗಿಲ್ಲ. ಸೊ ಯಾವುದೇ ರೀತಿಯ ಎಡಿಟು ಮಾಡೋಂಗಿಲ್ಲ, ಆ್ಯಡ್ ಮಾಡೋಂಗಿಲ್ಲ, ಡಿಲೀಟ್ ಮಾಡೋಂಗಿಲ್ಲ, ಆರ್ಡರ್ ಚೇಂಜ್ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಓಕೆ. ಸೊ ಅದಾದ ನಂತರ ಸೆಕೆಂಡ್ ರೌಂಡ್ ರಿಸಲ್ಟಿಗೆ ಜಸ್ಟ್ ವೆಯ್ಟ್ ಮಾಡಬೇಕಾಗತ್ತೆ. ಆದರೆ ನಿಮ್ಗೆ ಯಾವ ಸೀಟ್ ಮೆಟ್ರಿಕ್ಸ್ ಇಂದು ಕಾಲೇಜಸ್ಗಳು, ಫಾರ್ ಎಕ್ಸಾಂಪಲ್ ನೀವು ಚಾಯ್ಸ್ 2 ಕೊಟ್ಟು ಹೊಸ ಸೀಟ್ ಮೆಟ್ರಿಕ್ಸ್ನ ನಿಮಗೆ ರಿಲೀಸ್ ಮಾಡ್ತಾರೆ. ಹೊಸ ಸೀಟ್ ಮೆಟ್ರಿಕ್ಸಲ್ಲಿ ಇನ್ ಕೇಸ್ ಯಾವುದಾದ್ರೂ ಕಾಲೇಜು ತನ್ನಲ್ಲಿ ಉಳ್ಕೊಂಡಿರೋಂಥ ಕಾಲೇಜ್ಗಳನ್ನ ಸೀಟನ್ನೇನಾದರೂ ಸರೆಂಡರ್ ಮಾಡಿದ್ರೆ ಆ ಸೀಟನ್ನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ. ಓಕೆ. ಸೊ ಏನಿದ್ರು ನೀವೇನು ಲಿಸ್ಟ್ ಔಟ್ ಮಾಡಿರ್ತೀರಾ ಅದರಲ್ಲೇ ಇನ್ನೊಂದ್ಸರಿ ರೀಚೆಕ್ ಆಗ್ತದೆ. ಈಗ ಚಾಯ್ಸ್ 2 ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ ಆದಮೇಲೆ ನಿಮ್ಗೆ ಮತ್ತೆ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಸೇಮ್ ಕಾಲೇಜೇ ಅಲಾಟ್ ಆಗ್ಬೋದು ಅಥವಾ ಅದರ ಮೇಲ್ಗಡೆ ಅಲಾಟ್ ಆಗ್ಬೋದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ಲಿ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಓಕೆ ಈಗ ನಿಮ್ಮದು 5th ಕಾಲೇಜ್ ಅಲಾಟ್ ಆಗಿದೆ ಅಂದರೆ ಸೊ 5th ಅಂತೂ ಫಿಕ್ಸ್ ಇದ್ದೇ ಇರುತ್ತೆ, ಯಾವುದು ವರಿಬೇಕಾಗಿಲ್ಲ. ಸಿಕ್ಕರೆ ಇದ್ರ ಮೇಲ್ಗಡೆ ಸಿಗುತ್ತೆ, ಅದರ್ವೈಸ್ ನಿಮಗೆ 5th ಅಂತೂ ಪಕ್ಕ ನಿಮಗೆ ಅನೌನ್ಸ್ಮೆಂಟ್ ಬಂದೇ ಬರುತ್ತೆ. ಸೊ ಇದು ನೀವು ಕನ್ಫ್ಯೂಷನಲ್ಲಿ ಇದ್ದಾಗ ನನಗೆ ಇನ್ನೂ ಮೇಲ್ಗಡೆ ಇರೋ ಕಾಲೇಜ್ ಸಿಗಬಹುದಾ ಅನ್ನೋ ಹೋಪ್ಸ್ ಇದ್ದಾಗ, ಆದರೆ ಈ ಕಾಲೇಜ್ ಲಿಸ್ಟನ್ನ ಮಾಡಬೇಕಾದ್ರೆ ಆಫ್ಟರ್ ಮಾರ್ಕ್ ಅಲಾಟ್ಮೆಂಟ್ ಏನು ಎಡಿಟ್ ಮಾಡ್ತೀರಾ ಸರಿಯಾದ ರೀತಿ ಅಲಾಟ್ ಮಾಡಿ. ನಾನು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಎವ್ರಿ ಇಯರಲ್ಲಿ ನಾನು ನೋಡಿದ್ದೀನಿ, ಕೆಲವು ಕಾಲೇಜ್ ಹಾಕ್ತೀರಾ ಅದೇ ಕಾಲೇಜ್ ಬರುತ್ತೆ, ಬಂದ ಮೇಲೆ ಹೇಳ್ತೀರಾ ಮ್ಯಾಮ್ ಈ ಕಾಲೇಜಿಗೆ ಮಾತ್ರ ನಾನು ಹೋಗೋದೇ ಇಲ್ಲ ಅಂತ ಹೇಳ್ತೀರಾ. ಹೋಗೋದೇ ಇಲ್ಲ ಅನ್ನೋ ಕಾಲೇಜನ್ನು ಏನಕ್ಕೆ ನಿಮ್ಮ ಲಿಸ್ಟ್ ಔಟಲ್ಲಿ ಹಾಕ್ತೀರಾ? ಅದೇ ಕಾಲೇಜ್ ಬಂದರೆ ಮತ್ತೆ ಯಾಕೆ ಪ್ಯಾನಿಕ್ ಆಗ್ತೀರಾ?
ಹೋಗ್ತೀನಿ ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋ ಕಾಲೇಜನ್ನು ಮಾತ್ರ ಲಿಸ್ಟ್ ಔಟಲ್ಲಿ ಹಾಕಿ, ಹಾಗಂತ ಅತಿ ಕಡಿಮೆ ಕಾಲೇಜುಗಳನ್ನ ಹಾಕಿದ್ರೆ ಸೀಟ್ ನಾಟ್ ಅಲಾಟೆಡ್ ಅನ್ನೋ ಸಿಚುವೇಶನಿಗೆ ಕೂಡ ನೀವು ಅರೈಸ್ ಆಗಬಹುದು. ಈಗ ಅಲಾಟ್ ಆಗಿರೋ ಕಾಲೇಜಿಗೆ ಫೀಸ್ ಪೇ ಮಾಡಬೇಕು. ಆಬ್ವಿಯಸ್ಲಿ ನೀವೀಗಾಗಲೇ ಚಾಯ್ಸ್ 2 KEAT ಫೀಸ್ ಪೇ ಮಾಡಿದ್ದೀರ ಆಲ್ರೆಡಿ. KEAT ಫೀಸ್ ಪೇ ಮಾಡಿರೋದ್ರಿಂದ ಈಗ ನಿಮ್ಗೆ ಏನು ಮಾಡಬೇಕು ಅಂದರೆ ಅಡ್ಮಿಷನ್ ಆರ್ಡರು ಈಗ ನಿಮಗೆ ಡೌನ್ಲೋಡ್ ಆಗ್ತದೆ. ಸೊ ಅಡ್ಮಿಷನ್ ಆರ್ಡರು ಡೌನ್ಲೋಡ್ ಆಗುತ್ತೆ. ಅದಾದ್ಮೇಲೆ ಕಾಲೇಜಿಗೆ ಹೋಗ್ತೀರಾ, ಕಾಲೇಜಿಗೆ ಫೀಸ್ ಕಟ್ತೀರಾ, ಸೊ ಅಡ್ಮಿಷನ್ ಮಾಡ್ಕೊಳ್ತೀರಾ. ಅಡ್ಮಿಷನ್ ಆದಮೇಲೆ ವಾಪಸ್ ಬಂದು KEAಗೆ ಅಕ್ನಾಲೆಡ್ಜ್ ಮಾಡಬೇಕು ನೀವು ಆ ಕಾಲೇಜನ್ನು ಜಾಯಿನ್ ಆಗಿದ್ದೀರಿ ಅಂತ. ಅಲ್ಲಿಗೆ ನಿಮ್ಮ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿ ಮುಗ್ದೋಗುತ್ತೆ. ಇನ್ ಕೇಸ್ ನೀವು ಚಾಯ್ಸ್ 2 ಕ್ಲಿಕ್ ಮಾಡಿ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜು ಮತ್ತೆ ಸ್ಯಾಟಿಸ್ಫೈಯೇ ಇಲ್ಲ, ನನಗೆ ಈ 5th ಬೇಡ ಅಥವಾ ಯಾವ್ದು ಅಲಾಟ್ ಆಗಿದೆ ಆ ಟೋಟಲಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ, ಈಗಾಗಲೇ ನೀವು KEAಗೆ ಫೀಸ್ ಪೇ ಮಾಡಿದ್ದೀರಾ, ಆದರೆ ಈಗ ಬಂದಿರೋ ಕಾಲೇಜು ನಿಮ್ಗೆ ಇಷ್ಟ ಇಲ್ಲ ಅಂದರೆ ವಿತಿನ್ ಡೇಟ್ ಟೈಮ್ ಒಳಗಡೆಗೆ ನೀವು KEAಗೆ ರೆಸ್ಪಾನ್ಸ್ ಮಾಡಬೇಕು. ನೀವು ರೆಸ್ಪಾನ್ಸ್ ಮಾಡಿದ್ರೆ ಮಾತ್ರ ಇಲ್ಲಿ ಪೇ ಮಾಡಿರೋ ಫೀಸಿನ 5,000 ಸಬ್ಸ್ಟ್ರಾಕ್ಟ್ ಆಗಿ ಉಳಿದಿರೋ ಅಮೌಂಟು ನಿಮ್ಮ ಸ್ಟೂಡೆಂಟ್ ಅಕೌಂಟಿಗೆ, ಯಾವ ಅಕೌಂಟ್ ಇದೆ ಅವ್ರಿಗೆ ಅಮೌಂಟ್ ಬರುತ್ತೆ. 5,000 ಫಾರ್ ಎಕ್ಸಾಂಪಲ್ ನೀವು 38,000 ಪೇ ಮಾಡಿದರೆ ಇದರಲ್ಲಿ 5,000 ರೂಪಾಯಿ ಮೈನಸ್ ಆಗಿ ಉಳಿದಿರೋ ಅಮೌಂಟ್ ಬರುತ್ತೆ. ಇನ್ ಕೇಸ್ ನೀವೇನಾದರೂ 99,000 ಪೇ ಮಾಡಿದರೆ ಮತ್ತೆ 5,000 ಮೈನಸ್ ಆಗಿಬಿಟ್ಟು ಉಳಿದಿರೋ ಅಮೌಂಟ್ ಮಾತ್ರ ನಿಮಗೆ ಬರ್ತದೆ. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ಫಾರ್ ಎಕ್ಸಾಂಪಲ್ ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ಫೀಸ್ ಏನಾದ್ರು ಜಾಸ್ತಿ ಕಟ್ಟಿದ್ರೆ ಕಡಿಮೆ ಕಟ್ಟಿದ್ರೆ ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಳ್ತೀನಿ. ಟಿಲ್ ದ ಎಂಡ್ ಈ ವಿಡಿಯೋನ ವಾಚ್ ಮಾಡಿ. ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಯಾವುದು? ಫಸ್ಟ್ ರೌಂಡಲ್ಲಿ ನಿಮಗೆ ಅಲಾಟ್ ಆಗಿರೋ ಕಾಲೇಜು ಟೋಟಲಿ ಯು ಆರ್ ನಾಟ್ ಹ್ಯಾಪಿ ವಿತ್ ದಟ್ ಕಾಲೇಜ್ ಅಂದರೆ ಆ ಕಾಲೇಜು ಕ್ಯಾನ್ಸಲ್ ಆಗುತ್ತೆ. ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ಈಗ ನಿಮಗೆ ವೇಟ್ ಮಾಡಬೇಕು. ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸನ್ನು ಮತ್ತೆ ರಿಲೀಸ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಏನು ರಿಲೀಸ್ ಮಾಡ್ತಾರೆ ಆ ಸೀಟ್ಗಳು ಹೆಂಗೆ ಉಳಿಯುತ್ತೆ ಅಂದರೆ, ಈಗ ಯಾರೆಲ್ಲ ಚಾಯ್ಸ್ 1 ಕ್ಲಿಕ್ ಮಾಡಿದ್ದಾರೆ, ಓಕೆ, ಚಾಯ್ಸ್ 1 ಕ್ಲಿಕ್ ಮಾಡಿರೋ ಸೀಟ್ಸ್ಗಳೆಲ್ಲ ಮೈನಸ್ ಆಗುತ್ತೆ. ಉಳಿದಿರೋಂಥ ಕಾಲೇಜು ಫಾರ್ ಎಕ್ಸಾಂಪಲ್ ಚಾಯ್ಸ್ 1 ಕ್ಲಿಕ್ ಮಾಡಿ KEAಟ್ ಫೀಸ್ ಕಟ್ಟಿರಲ್ಲ, ಆ ಸೀಟ್ಸ್ಗಳು ಕ್ಯಾನ್ಸಲ್ ಆಗಿರುತ್ತೆ. KEAಟ್ ಫೀಸ್ ಕಟ್ಟಿರ್ತಾರೆ, ಕಾಲೇಜಿಗೆ ಫೀಸ್ ಕಟ್ಟಿರಲ್ಲ, ಆ ಸೀಟ್ಸ್ಗಳು ಬಂದಿರುತ್ತೆ. ಕೆಲವರು ಚಾಯ್ಸ್ 1 ಕ್ಲಿಕ್ ಮಾಡಿ ಏನು ಮಾಡಿರಲ್ಲ, ಆ ಸೀಟ್ಸ್ಗಳು ನಿಮಗೆ ವಾಪಸ್ ಬಂದಿರುತ್ತೆ. ಸಪೋಸ್ ಯಾವುದಾದ್ರೂ ರಿಸರ್ವೇಷನ್ ಕ್ಯಾಟಗರಿ ಸ್ಟೂಡೆಂಟ್ಸು ಆ ರಿಸರ್ವೇಷನ್ ಸೀಟ್ಸ್ಗಳನ್ನ ತೊಗೊಂಡಿರಲ್ಲ. ಎಕ್ಸಾಂಪಲ್ SC ಕನ್ನಡ ಮೀಡಿಯಂಗೆ ಅಂತ ಒಂದು ಸೀಟು ಒಂದು ಕಾಲೇಜಲ್ಲಿ ಅಲಾಟ್ ಆಗಿರುತ್ತೆ. ಆ ಸೀಟನ್ನು ಕೇವಲ SC ಕನ್ನಡ ಮೀಡಿಯಂ ಸ್ಟೂಡೆಂಟೇ ತಗೋಬೇಕು. ಫಾರ್ ಎಕ್ಸಾಂಪಲ್ ಆ ಸೀಟನ್ನು ಯಾರೂ ತಗೊಂಡಿಲ್ಲ ಅಂದರೆ ಆ ಥರ ಉಳ್ಕೊಂಡಿದ್ದಂಥ ಸೀಟ್ಸ್ಗಳು ಮತ್ತೆ ಪೂಲಿಗೆ ಬರುತ್ತೆ, ಅಂದರೆ ವಾಪಸ್ ಇಲ್ಲಿಗೆ ಬರುತ್ತೆ. ಇದ್ರ ನಡುವೆ ಯಾವುದಾದ್ರೂ ಹೊಸ ಕಾಲೇಜು ಹೊಸ ಬ್ರ್ಯಾಂಚ್ಗಳು ಈಗಾಗಲೇ ಪ್ರೊಸೆಸಿಂಗಲ್ಲಿದ್ದು ಈಗ ಅವ್ರೇನಾದರೂ ರಿಲೀಸ್ ಮಾಡಿದ್ರೆ ಸೀಟ್ಸ್ಗಳನ್ನ ಆ ಸೀಟ್ಸ್ಗಳು ಬರುತ್ತೆ. ಈವನ್ ಯಾವುದೇ ಕಾಲೇಜು ತನ್ನ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿರುವಂಥ ಸೀಟ್ಸ್ಗಳನ್ನ ನಿಮ್ಮನ್ನು ನಾರ್ಮಲ್ ಆಗಿ ವೇಟ್ ಮಾಡುತ್ತೆ, ನೀವು ಪೇಮೆಂಟಿಗೆ ಬಂದು ಜಾಯಿನ್ ಆಗ್ತೀರಾ ಅಂತ. ಆಗಲ್ಲ. ಫಸ್ಟ್ ರೌಂಡಲ್ಲಿ ವೇಟ್ ಮಾಡ್ತಾರೆ, ಆಗುತ್ತಾ ಅಂತ ಆಗಿರಲ್ಲ. ಸೊ ಆವಾಗ ನಿಮಗೆ ಸಮ್ ಕಾಲೇಜಸ್ಗಳು ಸೆಕೆಂಡ್ ರೌಂಡಲ್ಲಿ ಕೆಲವು ಸೀಟ್ಸ್ಗಳನ್ನ ಸರೆಂಡರ್ ಮಾಡುತ್ತೆ, ಕೆಲವು ಕಾಲೇಜ್ಗಳು ಸೆಕೆಂಡ್ ರೌಂಡ್ ಮುಗಿದ್ಮೇಲೆ ಮಾಡುತ್ತೆ. ಮೋಸ್ಟ್ ಆಫ್ ದ ಕಾಲೇಜ್ಗಳು ಒಂದ್ಸರಿ ಏನು KEA ಕೊಟ್ಟಿರುತ್ತೆ ಅಷ್ಟೇ, ಹೊಸದಾಗಿ ಯಾವ ಸೀಟ್ಸ್ಗಳನ್ನು KEAಗೆ ಸರೆಂಡರ್ ಮಾಡೋದಿಲ್ಲ. ಸೊ ಇದೆಲ್ಲ ಲಕ್ ಬೈ ಚಾನ್ಸು, ಕೊಡ್ಬೋದು ಕೊಡದಲ್ಲೇ ಇರಬಹುದು. ಹಾಗಾಗಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಉಳ್ಕೊಂಡಂಥ ಎಲ್ಲ ಸೀಟ್ಸ್ಗಳನ್ನ ಮತ್ತೆ ಸೀಟ್ ಮೆಟ್ರಿಕ್ಸ್ ಕೊಡ್ತಾರೆ, ಮತ್ತೆ ಇಂಜಿನಿಯರಿಂಗ್ ಕಟ್ ಆಫು, ಮತ್ತೆ ಫೀಸ್ ಸ್ಟ್ರಕ್ಚರು, ಇದೆಲ್ಲದನ್ನ ಕಂಪ್ಯಾರಿಸನ್ ಮಾಡಿ ಮತ್ತೆ ನಿಮಗೆ ಹೊಸದಾಗಿ ಆಪ್ಷನ್ ಎಂಟ್ರಿ ಲಿಂಕ್ ಎನೇಬಲ್ ಆಗುತ್ತೆ. ಆ ಆಪ್ಷನ್ ಎಂಟ್ರಿನ ಮತ್ತೆ ಹೊಸದಾಗಿ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಮಾಡಿದ್ರಲ್ವಾ ಆ ರೀತಿ ಮತ್ತೊಂದು ಸರಿ ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರ್ತದೆ.
ಸೆಕೆಂಡ್ ರೌಂಡ್ ರಿಸಲ್ಟ್ ಯಾರೆಲ್ಲ ಚಾಯ್ಸ್ 2 ಚಾಯ್ಸ್ 3 ಕ್ಲಿಕ್ ಮಾಡಿದ್ದೀರಾ ಅವರಿಬ್ಬರಿಗೂ ಸೆಕೆಂಡ್ ರೌಂಡ್ ರಿಸಲ್ಟ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಬರುತ್ತೆ. ಸೊ ರಿಸಲ್ಟ್ ಏನ್ ಬರುತ್ತೆ ಬಂದಾಗ ಒಂದು KEAಗೆ ಫೀಸ್ ಪೇ ಮಾಡಬೇಕು. ಯಾಕಂದ್ರೆ ಚಾಯ್ಸ್ 3 ಯಾವುದೇ ತರ KEAಗೆ ಫೀಸ್ ಪೇ ಮಾಡಿರಲ್ಲ, KEAಗೂ ಫೀಸ್ ಪೇ ಮಾಡಬೇಕು, ಕಾಲೇಜಿಗೂ ಫೀಸ್ ಪೇ ಮಾಡಬೇಕು, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಬೇಕು, ಅದಾದ್ಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಜೊತೆಗೆ ಕಾಲೇಜ್ ಅಡ್ಮಿಷನ್ ಆಗಬೇಕು. ಯಾವುದೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಸೊ ಎಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಅಡ್ಮಿಷನ್ ಆದಮೇಲೆ ವಾಪಸ್ KEAಗೆ ಬಂದ್ಬಿಟ್ಟು ನೀವೇನು ಮಾಡಬೇಕು, KEAಗೆ ಅಕ್ನಾಲೆಡ್ಜ್ ಮಾಡಬೇಕು ಕಾಲೇಜ್ ಜಾಯಿನ್ ಆಗಿದ್ದೀನಿ. ಸಪೋಸ್ ಈಗ ಚಾಯ್ಸ್ 3 ಕ್ಲಿಕ್ ಮಾಡಿದ್ದೀರಾ, ಚಾಯ್ಸ್ 3 ಕ್ಲಿಕ್ ಮಾಡಿದರೆ ನೀವು KEAಗೂ ಫೀಸ್ ಪೇ ಮಾಡಿಲ್ಲ, ಕಾಲೇಜ್ಗೂ ಫೀಸ್ ಪೇ ಮಾಡಿಲ್ಲ. ಸೊ ಈಗ ಚಾಯ್ಸ್ 3ಲಿ ಯಾವುದೋ ಒಂದು ಕಾಲೇಜ್ ಬರುತ್ತೆ, ಇಷ್ಟ ಇದ್ದರೆ ಜಾಯಿನ್ ಆಗಬೇಕು, ಇಷ್ಟ ಇಲ್ಲದೆ ಇದ್ದರೆ ಚಾಯ್ಸ್ 4 ಕೊಟ್ಟು ಕಾಲೇಜಿಂದ ಹೊರಗೆ ಬರಬೇಕಾಗುತ್ತೆ, DCT ಪ್ರಾಸೆಸ್ಸಿಂದ ಹೊರಗೆ ಬರಬೇಕು. ಈಗ ಇಲ್ಲಿ ಒಂದು ಕೇಸನ್ನು ನಾವು ಅಬ್ಸರ್ವ್ ಮಾಡೋಣ. ಸೊ ಏನು ಅಬ್ಸರ್ವ್ ಮಾಡೋಣ, ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡಲ್ಲಿ ಗವರ್ಮೆಂಟ್ ಕಾಲೇಜ್ ಸೀಟ್ ಸಿಕ್ಕಿದೆ, ನೀವು KEAಗೆ ಚಾಯ್ಸ್ 2 ಕ್ಲಿಕ್ ಮಾಡಿದ್ದೀರಾ, ವೆರಿ ಸ್ಪೆಷಲಿ ಚಾಯ್ಸ್ 2 ಮಕ್ಕಳು ಚಾಯ್ಸ್ 2 ಕ್ಲಿಕ್ ಮಾಡಿದ್ದೀರಾ, ನಿಮ್ ಗವರ್ಮೆಂಟ್ ಕಾಲೇಜ್ ಅಲಾಟ್ ಆಗಿದೆ. ಸೊ ನೀವು 38,000 ನೀವು ಫೀಸ್ ಪೇ ಮಾಡಿದ್ದೀರಾ. ಎಕ್ಸಾಂಪಲ್, ಇಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ಈಗ ನಾನು ಈ ಅಮೌಂಟನ್ನು ಬರೀತಿರೋದು ಎಕ್ಸಾಂಪಲಿಗೆ 38,000 ನೀವು ಪೇ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಅನ್ಎಡೆಡ್ ಕಾಲೇಜು ಅಲಾಟ್ ಆಗುತ್ತೆ. ನಾನು ಮತ್ತೆ ಹೇಳ್ತಿದ್ದೀನಿ, ಈ ಫೀಸ್ಗಳು ಸೇಮ್ ಇರೋದಿಲ್ಲ. ಬ್ರಾಂಚ್ ಟು ಬ್ರಾಂಚ್, ಕಾಲೇಜ್ ಟು ಕಾಲೇಜ್ ನಿಮ್ಮ ರಿಸರ್ವೇಷನ್, ಕ್ಯಾಸ್ಟ್ ರಿಸರ್ವೇಷನ್ ಮೇಲೆ ಅಮೌಂಟ್ಗಳು ಟೋಟಲಿ ಡಿಫರ್ ಆಗಿರ್ತದೆ. ಸೊ ಫೀಸ್ ಸ್ಟ್ರಕ್ಚರ್ 2023ದು ನಾನು ಈಗಾಗಲೇ ರಿಲೀಸ್ ಮಾಡಿದ್ದೀನಿ, ಆ ವಿಡಿಯೋನ ನೋಡಿ ನಿಮ್ಗೊಂದು ಐಡಿಯಾ ಬರ್ತದೆ. ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡಲ್ಲಿ ಗೌರ್ಮೆಂಟ್ ತಗೊಂಡಿದ್ದೀರಾ, 38 ಅಷ್ಟೇ ಪೇ ಮಾಡಿದ್ದೀರಾ. ಸೆಕೆಂಡ್ ರೌಂಡಲ್ಲಿ ಅನ್ಎಡೆಡ್ ಕಾಲೇಜ್ ಸಿಕ್ತು, ಆ್ಯಕ್ಚುಲಿ ನೀವು ಪೇ ಮಾಡಬೇಕಾಗಿರೋದು KEAಗೆ 99,000 ಪೇ ಮಾಡಬೇಕು. ಬಟ್ ಆಲ್ರೆಡಿ ನೀವು 38 ಪೇ ಮಾಡಿರೋದ್ರಿಂದ ಡಿಫ್ರೆನ್ಸ್ ಅಮೌಂಟನ್ನು ಮಾತ್ರ ನೀವು KEAಗೆ ಪೇ ಮಾಡಬೇಕಾಗತ್ತೆ. ಸೊ ಇದು ಒಂದು ಕೇಸು. ಇನ್ನು ಎರಡನೇ ಕೇಸ್ ಬಂದು ನೀವು ಫಸ್ಟಿಗೆ ಅನ್ಎಡೆಡ್ ಕಾಲೇಜ್ ಸಿಕ್ಕಿರುತ್ತೆ, ನೀವು 99 ಪೇ ಮಾಡಿದ್ದೀರಾ, ಆಲ್ರೆಡಿ ಎಕ್ಸೆಸ್ ಪೇ ಮಾಡಿದ್ದೀರಾ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜ್ ಅಲಾಟ್ ಆಗುತ್ತೆ. ಗೌರ್ಮೆಂಟ್ ಕಾಲೇಜ್ ಅಲಾಟ್ ಆದರೆ ನೀವು ಎಷ್ಟು ಪೇ ಮಾಡಬೇಕಿತ್ತು, ಕೇವಲ 38, ಬಟ್ ಆಲ್ರೆಡಿ ಎಕ್ಸೆಸ್ ಅಮೌಂಟ್ ಪೇ ಮಾಡಿದ್ದೀರಾ. ಹಾಗಾಗಿ ಮೈನಸ್ ಆಗಿ 61,000 ರುಪೀಸ್ ನಿಮಗೆ ರಿಫಂಡ್ ಆಗುತ್ತೆ. ಈ ದುಡ್ಡಲ್ಲಿ ಯಾವುದೇ ಕಾರಣಕ್ಕೂ 5,000 ಮೈನಸ್ ಮಾಡೋದಿಲ್ಲ. ಯಾಕಂದರೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತಾ ಇದ್ದೀರಾ, ಹಾಗಾಗಿ ನಿಮಗೆ ಅಮೌಂಟು ಕ್ಯಾನ್ಸಲ್ ಏನಂದರೆ ಸಬ್ಸ್ಟ್ರಾಕ್ಟ್ ಆಗಲ್ಲ. ಆದರೆ ಯಾರೆಲ್ಲ ಕಾಲೇಜನ್ನು KEAಗೆ ಚಾಯ್ಸ್ 2 ಕ್ಲಿಕ್ ಮಾಡಿ KEA ಪೇ ಮಾಡಿ ಕಾಲೇಜಿಗೆ ಪೇ ಮಾಡಲ್ಲ, ಅಥವಾ ಚಾಯ್ಸ್ 2 ಕ್ಲಿಕ್ ಮಾಡಿ ಸೊ ಆ ಥರ ಕಾಲೇಜನ್ನು ಡಿಸ್ಕಂಟಿನ್ಯೂ ಮಾಡಿದ್ರೆ ಆವಾಗ DCT KEA ಅವರಿಗೆ ನಿಮ್ಮೆಲ್ಲ ಪ್ರಾಸೆಸ್ ಮಾಡಲಿಕ್ಕೆ ಅವ್ರು ತಗೊಂಡಂಥ ಟೈಮು ಆ ಎಲ್ಲದಕ್ಕೋಸ್ಕರ ನಿಮಗೆ ಅಟ್ಲೀಸ್ಟ್ ನಿಮಗೆ ಬೇಕಾಗಿದ್ದ ನಿಮಗೇನು ಸಿಕ್ಕಿತ್ತು ಕಾಲೇಜು ಅದು ಬೇರೆ ಯಾರಿಗೂ ಅವಶ್ಯಕವಾಗಿ ಬೇಕಾಗಿದ್ದಾಗಿರ್ಬೋದು. ಸೊ ಆ ಮಕ್ಕಳಿಗೆ ನಿಮ್ಮಿಂದಾಗಿ ತೊಂದರೆ ಆಯಿತು ಅನ್ನೋ ಕಾರಣಕ್ಕೆ ನಿಮಗೆ ಪನಿಷ್ಮೆಂಟ್ ಆಗಿ 5,000 ರುಪೀಸ್ ಯಾರೆಲ್ಲ ಕಾಲೇಜನ್ನು ಡಿಸ್ಕಂಟಿನ್ಯೂ ಮಾಡ್ತೀರಾ ಅವರಿಗೆ ಮಾತ್ರ ಇರುವಂಥದ್ದು. ಅದು ಯಾವಾಗ ಥ್ರೂ ದ DCT ಪ್ರಾಸೆಸ್ ನಡೆಯುವಾಗ ವಿತಿನ್ ದ ಡೇಟ್ ಆ್ಯಂಡ್ ಟೈಮ್ ಒಳಗಡೆ KEAಗೆ ನೀವು ಸಬ್ಮಿಟ್ ಮಾಡಿದ್ರೆ ಮಾತ್ರ 5,000 ಮೈನಸ್ ಆಗಿ ಉಳಿದಿರೋ ಅಮೌಂಟ್ ರಿಫಂಡ್ ಆಗುತ್ತೆ. ಇಲ್ಲದೆ ಹೋದರೆ ಆ ಅಮೌಂಟು ರಿಫಂಡ್ ಆಗಲ್ಲ. ಇನ್ನು ನೀವು ವೆರಿ ಇಂಪಾರ್ಟೆಂಟ್ಲಿ ಇಂಜಿನಿಯರಿಂಗ್ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ, ಕಾಲೇಜಿಗೆ ಜಾಯಿನ್ ಆಗಿದ ನಂತರ ಒನ್ಸ್ ನೀವು ಕಾಲೇಜ್ ಜಾಯಿನ್ ಆದರೆ ಮುಗೀತು. ಕಾಲೇಜ್ ಜಾಯಿನ್ ಆಗಿದ್ದು ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ವೀಕು, 1 ತಿಂಗಳು 1 ಸೆಮ್ ಆದಮೇಲೆ ನೀವೇನಾದರೂ ಕಾಲೇಜ್ ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂದರೆ ನಿಮ್ಮ KEA ಫೀಸು ರಿಫಂಡ್ ಆಗಲ್ಲ, ಕಾಲೇಜ್ ಫೀಸು ರಿಫಂಡ್ ಆಗಲ್ಲ. ಇನ್ ಕೇಸ್ ನೀವೇನಾದರೂ ಹಾಸ್ಟೆಲ್ ಫೀಸ್ ಏನಾದರೂ ಕಟ್ಟಿದರೆ ಆ ಫೀಸು ಕೂಡ ರಿಫಂಡ್ ಆಗೋದಿಲ್ಲ. ಇನ್ನು ನೀವು ಒರಿಜಿನಲ್ ಡಾಕ್ಯುಮೆಂಟ್ನ ಡ್ಯೂರಿಂಗ್ ದ ಅಡ್ಮಿಷನ್ ನೀವು ಸಬ್ಮಿಟ್ ಮಾಡಿರ್ತೀರಾ, ಹಾಗಾಗಿ ಆಲ್ರೆಡಿ ಸೆಕೆಂಡ್ ಇಯರ್ ಫೀಸ್ ಅಂತೂ ರಿಫಂಡ್ ಆಗಲ್ಲ. ಬಟ್ ಮೋಸ್ಟ್ ಆಫ್ ದ ಕಾಲೇಜಸ್ಸು ಇನ್ನು ಉಳಿದಂಥ 2 ವರ್ಷದ ಫೀಸು, 3rd ಇಯರ್ ಮತ್ತು 4th ಇಯರ್ ಫೀಸನ್ನು ಪೇ ಮಾಡಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಕಾಲೇಜ್ ಕಂಟಿನ್ಯೂ ಆದರೂ ಮಾಡಿರಿ, ಡಿಸ್ಕಂಟಿನ್ಯೂ ಮಾಡಿರಿ ಅಂತನಾದರೂ ಹೇಳುತ್ತೆ. ಕೆಲವು ಕಾಲೇಜ್ಗಳು ಅದು ಕೂಡ ಹೈಲಿ ಇನ್ಫ್ಲೂಯೆನ್ಸ್ ಮಾಡಬೇಕು, ಕೆಲವ್ರು ಕೊಡ್ಬೋದು ಕೊಡದಲ್ಲೇ ಇರ್ಬೋದು, ಬಟ್ ಮೋಸ್ಟ್ ಆಫ್ ದ ಕಾಲೇಜಸ್ಸು ಫಾಲೋ ಮಾಡುವಂಥ ರೂಲ್ಸು ಇದೇ ಆಗಿರ್ತದೆ.
ಸೊ ಬಹಳ ರೇರ್ ಕೇಸಸ್ಸಲ್ಲಿ ಅದನ್ನು ಆ ಕೇಸ್ನ ಆ ಕಾಲೇಜ್ ಅಂದರೆ ನಿಮಗೆ ಯೂನಿವರ್ಸಿಟೀಸ್ಗಳು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಥರ ಫಾಲೋ ಆದರೆ ಮಾತ್ರನೇ ನಿಮಗೆ ಈಸಿಯಾಗಿ ಅವರು ಸೀಟನ್ನ ಕ್ಯಾನ್ಸಲ್ ಮಾಡ್ತಾರೆ, ಅದರ್ವೈಸ್ ಸೀಟನ್ನ ಕ್ಯಾನ್ಸಲ್ ಮಾಡೋದಿಲ್ಲ. ಸೊ ಕಾಲೇಜ್ ಜಾಯಿನ್ ಆಗೋಕ್ಕಿಂತ ಮುಂಚೆ ಸರಿಯಾಗಿ ಯೋಚನೆ ಮಾಡಿ, ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿ, ಸರಿಯಾದ ಕಾಲೇಜ್ಗಳಿಗೆ ನೀವು ಹೋಗ್ತೀನಿ ಅನ್ನೋದಾದರೆ ಮಾತ್ರ ಪೇ ಮಾಡಿ. ಸುಮ್ಮನೆ ಪೇ ಮಾಡಿ ತೊಂದರೆಗಳಿಗೆ ಸಿಕ್ಕಾಕೋಬೇಡಿ. ಏನೇ ಫೀಸ್ ರಿಲೇಟೆಡ್ ತೊಂದರೆಗಳಾದರೆ ಇಮಿಡಿಯೇಟಾಗಿ ನೀವು KEAಗೆ ಹೋಗಿ ಡೈರೆಕ್ಟಾಗಿ ಕನ್ಸಲ್ಟ್ ಮಾಡಿ ರಿಟರ್ನ್ ಹ್ಯಾಂಡ್ ರಿಟರ್ನ್ ಅಪ್ಲಿಕೇಶನನ್ನು ನೀವು ಕೊಟ್ಟರೆ ನಿಮಗೆ ಬೇಗ ಹೆಲ್ಪ್ ಆಗುತ್ತೆ. ಅದನ್ನು ಬಿಟ್ಟು ನೀವು ಯಾವುದೇ ಕೋಚಿಂಗ್ ಸೆಂಟರ್ ಅವ್ರಿಗೆ ಅಥವಾ ಯಾವುದೇ ಯೂಟ್ಯೂಬರ್ಸ್ಗಳಿಗೆ ಕಾಲ್ ಮಾಡೋದ್ರಿಂದ ನಿಮ್ಮ ಸೊಲ್ಯೂಷನ್ ಸಿಗೋದಿಲ್ಲ. ಏನಕ್ಕೆ ಅಂದರೆ ನಾವುಗಳು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ವಿತ್ ದ KEA ಡಾಕ್ಯುಮೆಂಟ್ ರೆಫರೆನ್ಸು ವಿತ್ ದ ಮೈ ಎಕ್ಸ್ಪೀರಿಯನ್ಸ್. ನಾವು 15 ವರ್ಷದಿಂದ ಈಗಾಗಲೇ ನಾನು ಕೋಚಿಂಗ್ನ ಪ್ರೊವೈಡ್ ಮಾಡ್ತಾ ಇರೋದು. ಈ ಎಕ್ಸ್ಪೀರಿಯನ್ಸ್ ಬೇಸ್ ನಿಮಗೆ ಡೇಟಾನ ಶೇರ್ ಮಾಡಿರ್ತೀವಿ. ಬಟ್ ವಿ ಆರ್ ನಾಟ್ ಎ ರೈಟ್ ಎಂಪ್ಲಾಯೀಸ್ ಟು ದ KEA. ನಾವು KEA ಎಂಪ್ಲಾಯೀಸ್ಗಳಾಗಿರೋದಿಲ್ಲ. ನಿಮ್ಗೆ ಏನೇ ತೊಂದರೆ ಇದ್ದರೆ KEA ಕಾಲ್ ಮಾಡಿ. KEAಗೆ ಕಾಲ್ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ಇಮಿಡಿಯೇಟ್ ಬ್ಯಾಂಗ್ಳೂರ್ಗೆ ಹೋಗಿ ಪ್ರಾಬ್ಲಮ್ಗಳನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ವೆರಿ ಸ್ಪೆಷಲಿ DCET ಅವ್ರಿಗೆ ತುಂಬ ಕಡಿಮೆ ಟೈಮ್ ಇರುತ್ತೆ. ಆ ಕಡಿಮೆ ಟೈಮಲ್ಲೇ ಸಾರ್ಟ್ ಔಟ್ ಮಾಡ್ಕೋಬೇಕಾಗಿರುತ್ತೆ. ಆದಷ್ಟು ನಿಮಗೆ ನೀವು ಅಂದ್ಕೊಂಡಿರೋ ಎಲ್ಲ ಕಾಲೇಜಸ್ಗಳು ನಿಮ್ಗೆ ಸಿಗಲಿ. ಆಲ್ ದ ವೆರಿ ಬೆಸ್ಟ್. ಸೊ ಒಳ್ಳೆ ಕಾಲೇಜ್ ತೊಗೊಳ್ಳಿ, ಅಡ್ಮಿಷನ್ಸ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಮಾಡ್ಕೊಳ್ಳಿ. ಇನ್ನು ನಮ್ಮ ಟೆಕ್ನಾಲಜಿಕ್ಸ್ ಇನೋವೇಷನ್ಸ್ನಲ್ಲಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಇರುವಂಥ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ. ಇನ್ನು ನಮ್ಮ ರ್ಯಾಂಕಿಂಗ್ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಸೊ ಇದು ಲಾಸ್ಟ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಇನ್ನು ಈ ವರ್ಷದ ಸ್ಟ್ಯಾಟಿಸ್ಟಿಕ್ಸು ಇದಕ್ಕಿಂತ ಚೆನ್ನಾಗಿ ಸ್ಟೂಡೆಂಟ್ಸ್ ರಿಸಲ್ಟ್ಸ್ ತಗೊಂಡಿದ್ದಾರೆ. ಆ ಸ್ಟ್ಯಾಟಿಸ್ಟಿಕ್ಸ್ನ ಕೂಡ ವೆರಿ ಸೂನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ನಾಟ್ ಓನ್ಲಿ DCET ಸ್ಟೇಟ್ ಫಸ್ಟ್ ಅಲ್ಲದೆ ಈವನ್ KPTCL PWD ಅಲ್ಲಿ ಕೂಡ JEಗೆ ನಾವು ಕೋಚಿಂಗ್ನ ಪ್ರೊವೈಡ್ ಮಾಡಿದ್ವಿ ಜೂನಿಯರ್ ಇಂಜಿನಿಯರ್ಗೆ. ಅದರಲ್ಲಿ ಕೂಡ ಸೆಲೆಕ್ಷನ್ ಆಗಿ ಈಗಾಗಲೇ JE ಪೋಸ್ಟಲ್ಲಿ ಆಸ್ ಎ ಜೂನಿಯರ್ ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ದಿಸ್ ಇಸ್ ದ ರಿಯಲ್ ಅಚೀವ್ಮೆಂಟ್ ಆಗಿರ್ತದೆ. ಇನ್ನು ಯಾರೆಲ್ಲ ನಮ್ಮ ಕೋಚಿಂಗಿಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ದೀರಾ, ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ಗಳಿಗೆ ಕಾಲ್ ಮಾಡಿ ಅಡ್ಮಿಷನ್ನ ತಗೋಬೋದು. ಆದಷ್ಟು ನಿಮ್ಮ ಜೂನಿಯರ್ಸ್ಗಳಿಗೆ TGIನ ರೆಫರ್ ಮಾಡಿ. ನಿಮ್ಮ DCETಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ಎಲ್ಲದೂ ಕೂಡ ಈ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಿಮಗೆ ಸಿಗ್ತಾ ಇದೆ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. This is Rupashri from TGI DCET Coaching Center.